ಅಂದರೆ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಇಲ್ಲಿ ರೈತರಿಗೆ ನಮ್ಮ MLC ಕಂಪ್ನಿಯ ಅಗ್ರಿ ಉತ್ಪನ್ನಗಳನ್ನು ಕೊಟ್ಟಿದ್ದೇವೆ. ಮೆಣಸೆ ಗಿಡದ ಬೆಳೆಗೆ ಬಳಸಲಾಕ ಇಲ್ಲಿ ಬಳಸ್ಯಾರ. ಅದ್ಭುತವಾದಂಥ ರಿಸಲ್ಟ್ ಐತಿ. ರೈತರ ಜೊತೆಗೆ ಮಾತಾಡೋಣ ಯಾವ ರೀತಿ ಬೆಳೆ ಬದಲಾವಣೆ ಅದ ಅಂತೇಳಿ ಇಲ್ಲೆಲ್ಲ ನೋಡ್ಬೋದು. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ತಮ್ಮ ಹೆಸರು ರೀ? ಸುಭಾಷ್ ದರ್ವೇಶ್ ಅಂತ ಹೇಳಿ ಆಲ್ಮೇಲ್. ಆಲ್ಮೇಲ್ ಸರ್. ಸರ್ ಈ ಮೆಣಸಿ ಗಿಡದ ಬೆಳೆಗೆ ನಮ್ಮ MLC ಉತ್ಪನ್ನಗಳನ್ನು ಬಳಸಿರಲ್ರಿ, ಹೆಂಗೆ ಅನಿಸ್ತದೆ ಸರ್ ಈಗ ಬದಲಾವಣೆ ರೀ? ಇಲ್ರಿ ಸರ್, ಚಲೋ ಅದ್ರಿ, ರಿಸಲ್ಟ್ ಚಲೋ. ಏನೇನು ಬಳಕೆ ಮಾಡಿರಿ? ಕ್ರಾಪ್ಸೀಲ, ಬೂಸ್ಟು, ಸ್ಪ್ರೆಡೆಕ್ಸ್ ಮತ್ತು ಅದೇ ರೀತಿ ಪಿಕಪ್ನು ಕೂಡ ಬಳಕೆ ಮಾಡಿರಲ್ರಿ. ಇವಾಗ ನಮ್ಮ ಎಣ್ಣೆ ಸಿಂಪಡಣೆ ಮಾಡೋಕ್ಕಿಂತ ಮೊದಲು ನಿಮ್ಮ ಗಿಡ ಹೆಂಗಿದ್ದು ರೀ? ಆಕಳ ಮುಟ್ರೋಗ ಒಂದ್ ಸ್ವಲ್ಪ ಗಿಡನೇ ತಾಳ್ತಾವ ಇಲ್ಲ ಅನ್ನಷ್ಟು ಇದು ಗಿಡನೂ ಕೂಡ ಬೆಳವಣಿಗೆ ಚೆನ್ನಾಗಿದ್ದಲ್ರಿ. ಇವಾಗ ಬೆಳವಣಿಗೆ ಚೆನ್ನಾಗಿ ಬಂದದಲ್ರಿ. ಹೂವು ಕಾಯಿ ಅದು ಹೆಂಗೆ ಅನಿಸ್ತದೆ ರೀ? ಕಾಯಿ ತೋರಿಸ್ತೀರಿ ಸರ್ ಇಲ್ಲಿ? ಇಲ್ಲೆಲ್ಲ ನೋಡ್ಬೋದು ರೈತರು. ಯಾಕಂತಂದಾಗ ಬಳಕೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಗಿಡಗಳು ಏನಪ್ಪ ಅಂತಂದ್ರೆ ಸಣ್ಣದಾಗಿದ್ದು ಗಿಡ ಗ್ರೋತ್ ಇದ್ದಿದ್ದಲ್ಲ. ಇವಾಗ ಆಲ್ರೆಡಿ ಬಳಕೆ ಮಾಡಿದ ಬಳಕ ಹೂವು ಆಗಿರ್ಬೋದು, ಕಾಯಿ ಆಗಿರ್ಬೋದು, ಈ ರೀತಿ ಗ್ರೋತ್ ಬಂದೈತಿ. ಸರ್ ಟೋಟಲ್ ಇದು ಎಷ್ಟು ಎಕರೆ ಪ್ಲಾಟ್ ಅದು ನಿಮ್ದು ರೀ? ಇದು 2.5 ಎಕರೆ. 2.5 ಎಕರೆ ಪೂರಾ ಮೆಣಸಿ ಗಿಡ ಐತೆ ರೀ. ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಗಿಡಕ್ಕೆ ಹೂವು ಯಾವ ರೀತಿ ಐತಿ, ಕಾಯಿ ಯಾವ ರೀತಿ ಬಂದಾವ, ಕಾಯಿ ಊಚಾಗಿರ್ಬೋದು, ಶೈನಿಂಗ್ ಆಗಿರ್ಬೋದು. ಅಕ್ಕ ನಿಮಗೆ ಹೆಂಗೆ ಅನಿಸ್ತದೆ ರೀ ನಮ್ಮ MLC ಕಂಪ್ನಿ ಪ್ರಾಡಕ್ಟ್ ಬಳಕೆ ಮಾಡಿದ ಬಳಕ ರೀ? ಚೆನ್ನಾಗಿ ಅನ್ಸದ. ಬಳಕೆ ಮಾಡ್ಬೋದಲ್ರಿ ರೈತರು ಎಲ್ಲರೂ ಕೂಡ ರೀ? ಸರಿ ಸರ್. ಈಗ ಮುಂಚೆನೂ ಈಗ ನೆಕ್ಸ್ಟನ್ನು ಕೂಡ ಐತಲ್ರಿ ಪಿಕಪ್ ಮತ್ತು ಕ್ರಾಪ್ಸಿಲ್ ಅದು ಸಿಂಪಡಣೆ ಮಾಡ್ಕೋರಿ. ಕಾಯಿ ಹೂಚ್ ಆಗ್ತದೆ, ಶೈನಿಂಗ್ ಬರ್ತದೆ ರೀ, ನಿಮ್ಗೆ ಜಾಸ್ತಿ ಫಲ ಕಡಿತದೆ ರೀ. ಮತ್ತು ಅದೇ ರೀತಿ ನೀವು ಕೂಡ ಒಂದು 10 ಜನ ರೈತರಿಗೆ ಕೂಡ ಮಾಹಿತಿ ಕೊಡ್ರಿ, ನಾವು MLC ಪ್ರಾಡಕ್ಟನ್ನು ಬಳಕೆ ಮಾಡೀವಿ ಅಂತೇಳಿ. ಬಳಕೆ ಮಾಡ್ಬೋದಲ್ರಿ ಎಲ್ಲ ರೈತರು ಕೂಡ? ಓಕೆ, ಥ್ಯಾಂಕ್ ಯು ಸೋ ಮಚ್ ರೀ.